अल्लाह अकबर अल्लाह अकबर पैर लंबा करो। ಪೆಹಲ್ಗಾಮ್ ಕಾಶ್ಮೀರದ ಸುಂದರ ಪ್ರವಾಸಿ ತಾಣ. ಪ್ರಕೃತಿಯ ಅದ್ಭುತ ವೈಶಿಷ್ಟ್ಯಗಳನ್ನ ಹೊಂದಿದ್ದ ಪೆಹಲ್ಗಾಮ್ ಏಪ್ರಿಲ್ 25ರಂದು ಮೃತ್ಯುಕೋಪದಂತೆ ಕಾಣ್ತಾ ಇತ್ತು. ಎತ್ತ ನೋಡಿದ್ರೂ ಗುಂಡಿನ ಸದ್ದು, ಜನರ ಆಕ್ರಂದನವೇ ಪದೇ ಪದೇ ಕೇಳ್ತಾ ಇತ್ತು. ಸಮ್ಮರ್ ವೆಕೇಶನ್ಗೆ ಅಂತ ಬಂದವರು, ಹನಿಮೂನ್ಗೆ ಅಂತ ಬಂದವರು, ಹೀಗೆ ಹಲವಾರು ಜನ ತಮ್ಮ ರಜಾ ದಿನಗಳನ್ನ ಎಂಜಾಯ್ ಮಾಡ್ತಾ ಇರಬೇಕಾದ್ರೆ ಸಂಪೂರ್ಣವಾಗಿ ಪ್ರೀ ಪ್ಲಾನ್ ಮಾಡಿಕೊಂಡು ಇದ್ದ ಟೆರರಿಸ್ಟ್ಗಳು ಸೈನಿಕರಂತೆ ಕಾಣೋ ಬಟ್ಟೆಗಳನ್ನ ಧರಿಸಿ ಪೆಹಲ್ಗಾಮ್ಗೆ ಎಂಟ್ರಿ ಕೊಟ್ಟಿರ್ತಾರೆ. ಒಮ್ಮೆಂದೊಮ್ಮೆಲೆ ಗುಂಡನ್ನ ಹಾರಿಸಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇಬ್ಬರು ಕನ್ನಡಿಗರನ್ನ ಸೇರಿದಂತೆ 26 ಜನರನ್ನ ಹುಲ್ಲಿನ ಹಾಸಿನ ಮಧ್ಯೆ ಗುಂಡಿಕ್ಕಿ ಕೊಲ್ತಾರೆ. ಈ ಕೃತ್ಯವನ್ನ ಎಷ್ಟು ಹೇಯವಾಗಿ ನಡೆಸ್ತಾರೆ ಅಂದ್ರೆ, ಒಬ್ಬೊಬ್ಬರಿಗೆ ಒಳ ಉಡುಪನ್ನ ಬಿಚ್ಚುವಂತೆ ಹೇಳಿದ್ರೆ, ಇನ್ನೂ ಕೆಲವರಿಗೆ ಕಲ್ಮವನ್ನ ಪಠಿಸುವಂತೆ ಆಗ್ರಹವನ್ನ ಮಾಡಲಾಗುತ್ತೆ. ತಮ್ಮ ತಮ್ಮ ಕುಟುಂಬದ ಎದುರೇ ಆ ಕುಟುಂಬದ ಯಜಮಾನನನ್ನ ಹತ್ಯೆ ಮಾಡಲಾಗಿರುತ್ತೆ. ಹಿಂದೂ ಹಾಗೆ ಮುಸಲ್ಮಾನರನ್ನ ಬೇರೆ ಬೇರೆಯಾಗಿ ನಿಲ್ಲಲಿಕ್ಕೆ ಹೇಳಲಾಗುತ್ತೆ. ಹಿಂದೂಗಳನ್ನ ಒಬ್ಬೊಬ್ಬರನ್ನಾಗಿ ಕೊಲ್ಲಲಾಗುತ್ತೆ. ಹೋಗಿ ನಿಮ್ಮ ಮೋದಿಜಿ ಬಳಿ ಹೇಳಿ ಅನ್ನುವ ಮಾತನ್ನ ಉಗ್ರಗಾಮಿಗಳು ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಕಾಶ್ಮೀರದ ಹಲವಾರು ಸ್ಥಳೀಯ ಯುವಕರು ಪ್ರವಾಸಿಗರಿಗೆ ನೆರವಾಗ್ತಾರೆ. ಅದರಲ್ಲಿ ಸೈಯದ್ ಹುಸೇನ್ ಅನ್ನುವ ಕುದುರೆ ಸವಾರಿ ಮಾಡುವ ಒಬ್ಬ ವ್ಯಕ್ತಿ ಕೂಡ. ತನ್ನ ಜೊತೆಗಿದ್ದ ಪ್ರವಾಸಿಗರನ್ನ ಓಡಿ ಹೋಗುವಂತೆ ಹೇಳಿ ಟೆರರಿಸ್ಟ್ಗಳ ಜೊತೆ ಹೊಡೆದಾಟಕ್ಕೆ ಇಳಿದು ದಿಕ್ಕು ತಪ್ಪುವಂತೆ ಮಾಡ್ತಾರೆ. ಆದ್ರೆ ಆ ಕ್ರೂರಿಗಳ ಗುಂಡಿನ ದಾಳಿಗೆ ಸೈಯದ್ ಅಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ. ಈ ಎಲ್ಲ ಕೃತ್ಯಗಳ ಉಸ್ತುವಾರಿ ಆಗಿರುವಂಥದ್ದು TRF ಅನ್ನುವ ಟೆರರಿಸ್ಟ್ಗಳ ಗುಂಪು. ಇಷ್ಟೆಲ್ಲ ಆದ ಮೇಲೆ ನಮ್ಮ ಪ್ರಧಾನಮಂತ್ರಿಯವರು ಕೆಲವೊಂದು ಮುಖ್ಯವಾದ ಡಿಸಿಷನ್ಗಳನ್ನ ತಗೊಳ್ತಾರೆ. 1960ರಲ್ಲಿ ಮಾಡಿಕೊಂಡ ಸಿಂಧೂ ನೀರಿನ ಹಂಚಿಕೆಯ ಒಪ್ಪಂದ ಏನಿದೆ ಅದನ್ನ ರದ್ದು ಮಾಡೋದು, ಹಾಗೆ ಅಟಾರಿ ವಾಘಾ ಗಡಿಯನ್ನ ಬಂದ್ ಮಾಡೋದು, ಪಾಕಿಸ್ತಾನಿ ಪ್ರಜೆಗಳ ಸಾರ್ಕ್ ವೀಸಾವನ್ನ ರದ್ದು ಮಾಡುತ್ತೆ. ಇದರ ಮುಖಾಂತರ ಭಾರತದಲ್ಲಿ ವಾಸ ಇರೋರನ್ನ 48 ಗಂಟೆಗಳಲ್ಲಿ ಭಾರತ ಬಿಟ್ಟು ಹೋಗೋದಕ್ಕೆ ಆದೇಶವನ್ನ ನೀಡಲಾಗುತ್ತೆ. ಪಾಕಿಸ್ತಾನದ ಆರ್ಮಿ, ನೇವಿ, ಏರ್ ಫೋರ್ಸ್ ಅಡ್ವೈಸರ್ಸ್ಗಳನ್ನ ನಾನ್ ಗ್ರೇಟಾ ಅಂತ ಘೋಷಿಸಲಾಗುತ್ತೆ. ಇಷ್ಟೆಲ್ಲ ಕೆಲಸಗಳು ಆಗ್ತಾ ಇರಬೇಕಾದ್ರೆ ಈ ಪೆಹಲ್ಗಾಮ್ ಅಟ್ಯಾಕ್ ನಲ್ಲಿ ಲಾರೆನ್ಸ್ ಬಿಷ್ಣೋಯಿ ಹೆಸರು ಕೇಳಿ ಬರ್ತಾ ಇದೆ. ಈತ ಒಬ್ಬ ಭಾರತೀಯ ಗ್ಯಾಂಗ್ಸ್ಟರ್ ಆಗಿದ್ದು 2015ರಿಂದ ಜೈಲಿನಲ್ಲಿದ್ದಾನೆ. ಕೊಲೆ, ಸುಲಿಗೆ ಸೇರಿದಂತೆ ಹಲವು ಪ್ರಕರಣಗಳನ್ನ ಎದುರಿಸ್ತಾ ಇರೋ ಈತ ಭಾರತದಾದ್ಯಂತ ಕಾರ್ಯನಿರ್ವಹಿಸ್ತಾ ಇರೋ 700ಕ್ಕೂ ಹೆಚ್ಚು ಶೂಟರ್ಗಳೊಂದಿಗೆ ಸಂಬಂಧವನ್ನ ಹೊಂದಿದ್ದಾನೆ ಅಂತ ವರದಿಯಾಗಿದೆ. ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನವ ಸಲ್ಮಾನ್ ಖಾನ್ಗೆ ಆಗಾಗ ಕೊಲೆ ಬೆದರಿಕೆ ಹಾಕಿದ್ದು ಸುದ್ದಿಯಲ್ಲಿತ್ತು. ಸದ್ಯ ಈತ ಗುಜರಾತ್ನ ಸಬರಮತಿ ಜೈಲಿನಲ್ಲಿದ್ದಾನೆ. ಈತ ಸುದ್ದಿಯಲ್ಲಿರೋದಕ್ಕೆ ಮುಖ್ಯ ಕಾರಣ ಈತನ ಗ್ಯಾಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತಿರೋ ಅದೊಂದು ಪೋಸ್ಟ್. ಭಾರತದ ಅಪಾಯಕಾರಿ ದರೋಡೆಕೋರ ಅನಿಸಿಕೊಂಡಿರೋ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಕೂಡ ಪಾಕಿಸ್ತಾನಕ್ಕೆ ಬೆದರಿಕೆಯನ್ನ ಹಾಕಿದೆ. ಈ ಗ್ಯಾಂಗ್ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಪಾಕಿಸ್ತಾನದ ರೂಪಾಯಿ ಮೌಲ್ಯದ ವ್ಯಕ್ತಿಯೊಬ್ಬನನ್ನ ಕೊಲ್ಲೋದಾಗಿ ಬೆದರಿಕೆ ಹೇಳಿದೆ. ಈ ಪೋಸ್ಟ್ನಲ್ಲಿ ಭಯೋತ್ಪಾದಕ ಹಫೀಜ್ ಸಯೀದ್ನ ಚಿತ್ರವನ್ನ ಹಾಕಿದ್ದು, ನೀವು ನಮ್ಮ ಮುಗ್ಧ ಜನರನ್ನ ಕೊಂದಿದ್ದೀರಿ, ಈಗ ನಾವು ಪಾಕಿಸ್ತಾನಕ್ಕೆ ನುಗ್ಗಿ 1 ಲಕ್ಷ ಮೌಲ್ಯದ ವ್ಯಕ್ತಿಯನ್ನ ಕೊಲ್ಲುತ್ತೇವೆ ಅಂತ ಓಪನ್ ಬೆದರಿಕೆ ಹಾಕಿ ಬರೆಯಲಾಗಿರುತ್ತೆ. ಮುಂದೆ ಈ ಪೋಸ್ಟ್ ಏನೆಲ್ಲ ತಿರುವು ಪಡೆಯುತ್ತೋ ಅಥವಾ ಇಲ್ವೋ ಅಂತ ಕಾದು ನೋಡಬೇಕಾಗಿದೆ. ಏನೇ ಆದ್ರೂ ಆ 26 ಮಂದಿಯ ಸಾವಿಗೆ ಸರಿಯಾದ ಪ್ರತ್ಯುತ್ತರವನ್ನ ಭಾರತ ನೀಡಲೇಬೇಕು ಅನ್ನೋದು ನಮ್ಮ ಉದ್ದೇಶ. पाकिस्तान के पास भी न्यूक्लियर है, तो हमारे पास क्या है भाई? ये दिवाली के लिए रखा है क्या?